ಇನ್ನು ರಮ್ಯಾ ಅವರ ಪರವಾಗಿ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟ ಪ್ರಥಮ್ ಅವರು ನಿಂತ್ಕೊಂಡಿದ್ದಾರೆ. ಎಲ್ಲರೂ ನಟಿ ರಮ್ಯಾ ಅವರ ಪರವಾಗಿ ನಿಲ್ಲೋಣ, ಈಗಲಾದರೂ ನಾವು ರಮ್ಯಾ ಅವರ ಪರವಾಗಿ ನಿಲ್ಲಬೇಕಾಗಿದೆ. ನಾವು ರಮ್ಯಾರವರ ಆತ್ಮ ಗೌರವದ ಪರವಾಗಿ ನಿಲ್ಲಬೇಕು. ನೋಡಿ, ಒಳ್ಳೆ ಹುಡುಗ ಪ್ರಥಮ್, ನಟ ಪ್ರಥಮ್ ರಮ್ಯಾ ಅವರ ಪರವಾಗಿ ಪೋಸ್ಟ್ ಹಾಕಿದ್ದಾರೆ. ಎಲ್ಲರೂ ನಟಿ ರಮ್ಯಾ ಅವರ ಪರವಾಗಿ ನಿಲ್ಲೋಣ, ಈಗಲಾದರೂ ನಾವು ರಮ್ಯಾ ಅವರ ಪರವಾಗಿ ನಿಲ್ಲಬೇಕಾಗಿದೆ. ನಾವು ರಮ್ಯಾರವರ ಆತ್ಮ ಗೌರವದ ಪರವಾಗಿ ನಿಲ್ಲಬೇಕು. ಇಲ್ಲದೆ ಹೋದ್ರೆ ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ರಮ್ಯಾ ಪರ ನಟ ಪ್ರಥಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಐ ಸ್ಟ್ಯಾಂಡ್ ವಿತ್ ದಿವ್ಯಾ ಸ್ಪಂದನಾ ಮೇಡಮ್ ಡಿಗ್ನಿಟಿ. ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರೋ ನಮ್ಮೆಲ್ಲ ಕಲಾವಿದರಿಗೆ ಗೌರವಪೂರ್ವಕ ಸಲ್ಯೂಟ್ ಅಂತ ಹೇಳಿ ಇಲ್ಲಿ ಪೋಸ್ಟ್ ಅನ್ನು ಒಂದನ್ನ ಹಂಚಿಕೊಂಡಿದ್ದಾರೆ. ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟ ನಟ ಪ್ರಥಮ್, ಸ್ಟಾರ್ ನಟಿಗೆ ಕೆಟ್ಟ ಕಮೆಂಟ್ ಮಾಡಿದ್ರೆ ಹೇಗೆ, ಅವರು ಎಷ್ಟು ನೊಂದುಕೊಂಡಿರಬೇಕು, ಇಂಥದ್ದಕ್ಕೆಲ್ಲ ಮೊದಲು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿದ್ದಾರೆ. ನಾನು ಹೈಸ್ಕೂಲ್ ಪ್ರೈಮರಿ ನೋಡೋಕೆ ಮುಂಚೆ ಶೀಸ್ ಅ ಸ್ಟಾರ್. ಅವ್ರಿಗೆ ಇಷ್ಟೊಂದು ಮನ್ಸಿಗೆ ನೋವಾಗಿದೆ ಅಂದ್ರೆ ಸರ್, ನಮಗೊಂದು ಕಾಮೆಂಟ್ ಬಂದ್ರೆ ನಮ್ಗೆ ನೋವಾಗಲ್ಲ ಸರ್? ಯಾರು ಒಂದು ಕಾಮೆಂಟ್ ಹಾಕ್ದಾಗ ಸರ್ ಇದು ಆಗ್ಬಾರ್ದು ಅಂತ ಬಯಸ್ತೀನಿ. ಅಟ್ ದ ಸೇಮ್ ಟೈಮ್ ಏನಂದ್ರೆ ದಯವಿಟ್ಟು ಜನಗಳನ್ನ ನಾನು ಕೇಳ್ತೀನಿ, ನಿಂಗೆಲ್ಲ ಮಾಡ್ಬೇಡ್ರಪ್ಪ. ತುಂಬಾ ಎಕ್ಸ್ಟ್ರೀಮ್ ಆಗಿದೆ, ಟಾಕ್ಸಿಕ್ ಆಗಿದೆ ಸೋಷಿಯಲ್ ಮೀಡಿಯಾ. 1.5 ವರ್ಷದಿಂದ ನಾನು ಅನುಭವಿಸ್ತಾ ಇದ್ದೀನಿ ಸರ್ ಈ ಸೋಷಿಯಲ್ ಮೀಡಿಯಾ. ಮಂದಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರೆಲ್ಲ. ಪಾಪ ಅವರು ದೊಡ್ಡ ಕಲಾವಿದೆ ಸ್ಟಾರ್, ಅವ್ರನ್ನ ಗೌರವಿಸಿ ಪ್ಲೀಸ್. ದಯವಿಟ್ಟು ನಾವು ಹೆಣ್ಣನ್ ತರ ಮಾತಾಡ್ತೀವಿ ಅಂದ್ರೆ ಯಾವ್ದು ಸರ್ ಹೆಣ್ಣನ್ ತರ? ಒಬ್ಬ ಸ್ಟಾರ್ ನಟಿ ಮತ್ತೆ ಗೌರವಾನ್ವಿತ ಸಂಸದೆ, ಮಾಜಿ ಸಂಸದೆ ಅವರು, ಅವ್ರನ್ನೇ ನಾವು ಕಾಪಾಡ್ಕೊಳಕ್ಕಾಗ್ಲ, ಅವರ ಗೌರವಕ್ಕೆ ನಾವು ಕಾಪಾಡ್ಕೊಳಕ್ಕಾಗ್ಲ. ನಾವೆಲ್ಲ ಯಾವ ಸೀಮೆ ಸರ್? ದೊಡ್ಡ ಮನುಷ್ಯರು ಗಂಡಸರು ನಾವು. ನಮ್ಗೆಲ್ಲ ಏನ್ ನೈತಿಕತೆ ಇದೆ ಸರ್ ಮಾತಾಡಕ್ಕೆ? ಇಂಡಿವಿಜುವಲಿ ನಮ್ಗೆ ಬರೋ ಇನ್ಬಾಕ್ಸ್ ನ ಓದಕ್ಕೆ ಕಷ್ಟ ಆಗುತ್ತೆ. ಒಂದು ಹೆಣ್ಣು ಒಬ್ಬ ಸ್ಟಾರ್ ನಟಿ ಅದನ್ನ ಓದಿ ನೊಂದ್ಕೊಂಡು ಸ್ಕ್ರೀನ್ ಶಾಟ್ ಹಾಕ್ತಾನೆ. ಅವ್ರಿಗೆ ಆಗಿರೋ ನೋವೆಂತದ್ದು ಸರ್? ಸರ್ ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈ ಅಂಧಾಭಿಮಾನಿಗಳು ಮಾಡ್ತಾ ಇರೋದು ನನಗೆ 1 ವರ್ಷದಿಂದ ಮಾಡ್ತಾ ಇಲ್ವಾ ಸರ್ ಅವರು?